ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಾನು ಲಕ್ಷ್ಮೀದೇವಮ್ಮ ಅಂತ ಸುಸುಪೇಟೆಯಿಂದ ಮಾತಾಡ್ತಾ ಇರೋದು. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಲ್ಲ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 5/5/1985. ಓಕೆ, ಟೈಮು ಬೆಳಗ್ಗೆ 5:85. ಬೆಳಗ್ಗೆ 7:15 ಮೇಡಮ್. ಬೆಳಗ್ಗೆ 7:15. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಮೇಡಮ್, ನಾವು ಏನ್ ಮಾಡಿದ್ರೆ ಅವನು ಸಕ್ಸಸ್ ಆಗಲ್ಲ ಮೇಡಮ್. ಯಾಕುಟ್ ಹಾಳಾಗೋಗಿರೋ ಜಾತಕ ಮೇಡಮ್. ಯಾವ್ದೋ ದೇವಸ್ಥಾನ ಮುಂದೆ ಭಿಕ್ಷೆ ಬಿಡ್ಬೇಕು ಹಂಗಿದೆ. ಹಂಗೆ ಆಗಿದೆ ಸರ್. ಏನ್ ಮಾಡೋದು ಸರ್? ಏನಾನ ಪರಿಹಾರ ಹೇಳಿ ಸರ್. ಮುಂಡ ಮುಚ್ಚಿಗೆ ಹೋಗ್ಬೇಕು. ಇವ್ನು ನೆಮ್ಕೆಂದು ಹೋಗ್ಬಿಟ್ರೆ ರೋಡಲ್ಲಿ ನಡ್ ನೀರಲ್ಲಿ ಕೈ ತೊಳ್ಕೋಬೇಕು. ಅಮ್ಮ ಮೂಲ ನಕ್ಷತ್ರ, ಅಯ್ಯಮ್ಮನು ಸರಿಯಾಗಿಲ್ಲ, 2 ಮಕ್ಳಿದೆ. ಅವ್ನ ಜೀವನ ಹೆಂಗೆ ಸರ್? ಏನ್ ಮಾಡೋದು ಅಂತ ಹೇಳಿ ಸರ್. ಇವಾಗ ಏನ್ ಮಾಡ್ತಾವ್ರೆ? ಈಗೇನು ಇಲ್ಲ, ರಿಯಲ್ ಎಸ್ಟೇಟ್ ತರ ಮಾಡ್ತಾರೆ. ಸ್ವಲ್ಪ ಶಾಂತಿ ಅದಕ್ಕೆ ಕೇಳೋಣ ಅಂತ ಮಾಡಿದೆ ಸರ್. ಮೇಡಮ್ ಅವರೇ, ಹೇಳಿ ಸರ್. 2031 ಇವ್ರ ಜಾತಕ ಇರೋದ್ರಲ್ಲಿ ಪರವಾಗಿಲ್ಲ. ಏನ್ ಮಾಡ್ಬೋದು? ಏನಾದ್ರು ಶಾಂತಿನ? ಆಮೇಲೆ ಕಾಯಿಲೆ ಬಿದ್ದು ಹೋಯ್ತಾರೆ, ಕಾಯಿಲೆ ಬೀಳ್ತಾರೆ ಬೇಗ. ಇವ್ರು ಬೇಗ ಆರೋಗ್ಯ ಹಾಳಾಗುತ್ತೆ. ಸರಿಯಾಗಿ ಕೇಳಿಸ್ತಾ ಇಲ್ಲ, ಏನು ಹೇಳ್ತಾ ಇದ್ದೀರಾ? ಸ್ವಲ್ಪ ಇದು ಆರೋಗ್ಯ ಹಾಳಾಗುತ್ತೆ. ಜಾಬನ್ನ ನೋಡ್ಕೊಳ್ಳಿ. ಅವ್ರ ಅಪ್ಪ ಇದ್ದಾರ, ಹೋಗ್ಯವರ? ಲೈನ್ ಕಟ್ ಆಗಿದೆ ಗುರುಜಿ, ನೆಟ್ವರ್ಕ್ ಯಾಕೆ ಸಿಕ್ಕಿಲ್ಲ. ನೇರವಾಗಿ ಬಂದು ಒಂದ್ಸರಿ ಕೇಳಿ. ತುಂಬ ಕೆರಡ್ದಿರ ಜಾತಕ ಹೇಳೋಕ್ಕೆ ಬೇಜಾರಾಗುತ್ತೆ, ಅಷ್ಟು ಕೆಟ್ಟೋಗಿತ್ತು ಈ ಜಾತಕ. ಸುಮ್ಮನೆ ಹೇಳಿ ಏನು ಪ್ರಯೋಜನ ಇಲ್ಲ. ಹಂಗಿರೋ ಗ್ರಹಗಳೆಲ್ಲ ಹಾಳಾಗಿ ಹೋಗ್ಯವೆ, ಮುಂಡ ಮುಚ್ಚಿಗೆ ಹೋಗ್ಯವೆ ಹಲವು ಗ್ರಹಗಳು. ಸುಮ್ಮನೆ ತೆಗೆದು ಎಸಿಬೇಕು, ಹಂಗಿದೆ ಈ ಜಾತಕ ಸೈಡ್ಗೆ. ನೇರವಾಗಿ ಭೇಟಿ ಮಾಡಿ ಮೇಡಮ್, ಪರಿಹಾರ ಮಾಡ್ಕೊಂಡ್ರೆ ಸ್ವಲ್ಪ ಸುಧಾರಿಸ್ಬೋದೇನಾದ್ರು ಅಲ್ವಾ? ಪರಿಹಾರ ನಾನೇನು ನನ್ನ ಹತ್ರ ನವಗ್ರಹಗಳು ನಾನು ಹೇಳಿದ ಮಾತು ಕ್ರಿಸ್ಟಲ್ ಅಥವಾ ಸ್ಟೋನ್ ಮೂಲಕ ಪರಿಹಾರ ತಗೊಂಡಲ್ಲ ಯಾರುವೆ. ಏನು ಹೇಳಿ? ಓಕೆ, ಎಲ್ಲರಿಗೂ ಬರೀ ಒಂದು ದಿವಸ ದೀಪ ಹಚ್ಚಿ ಅಂತ ಹೇಳ್ಬೇಕು ಅಷ್ಟೇನೆ. ಎಲ್ಲ ದೇವಸ್ಥಾನದ ಮೇಲೆ ಕೇಸ್ ಆಗ್ಯಾವಪ್ಪ. ತಿರುಪತಿ ಮೇಲೆ ಕೇಸು, ಲಾಡು ಕೇಸು ಇನ್ನೂ ಮುಗ್ದಿಲ್ಲ. ಧರ್ಮಸ್ಥಳ ಮೇಲೆ ಮುಗ್ದಿಲ್ಲ. ಇಲ್ಲ ಅಲ್ಲಿ ಎಲ್ಲ ನೋಡಿ, ಸೃಷ್ಟಿಲಿ ಎಲ್ಲ ಬಿಸ್ನೆಸ್ ಆಗ್ಬಿಟ್ಟವೆ. ಏನು ಹೇಳಿ? ಹೌದು, ಎಲ್ಲ ಬಿಸ್ನೆಸ್ ಆಗಿದ್ದಾವೆ. ನೀವು ತುಂಬ ಒಳ್ಳೊಳ್ಳೆ ಸ್ಟೋನ್ ತಗೊಂಡು ಪಾಸಿಟಿವ್ ಮಾಡ್ಕೋಬೇಕು. ಅವಾಗ ನೋಡಿ, ನಾವೆಲ್ಲ ಏನಕ್ಕೆ ಹಾಕಿದ್ವಿ, ಇವೆಲ್ಲ ತಗೊಂಡಾಗ ರಿಸಲ್ಟ್ ಬರುತ್ತೆ. ತಗೊಳ್ಳಿ ಅಂದಾಗ ನೋಡೋಣ ಅಂತಾರೆ. ನಾನು ಏನು ಹೇಳಿ? ಹಾಗಾಗಿ ಮೊಬೈಲ್, ಇವಾಗ ಎಷ್ಟೋ ಜನ ಮೊಬೈಲ್ ನಂಬರ್ ತಗೊಂಡ್ರೆ ಚೆನ್ನಾಗಾದ್ರು, ವೆಹಿಕಲ್ ನಂಬರ್ಸ್. ಇವಾಗ ನಾನು ಅದನ್ನೆಲ್ಲ ಬಿಟ್ಟೆ. ನಾನು ಅವಾಗಲೂ ಸ್ಟೋನ್ ಬರ್ಕೊಡುವೆ. ಇವಾಗ ನಾನು ಆಟ ಹಿಡಿದು ಕೊಡ್ತೀನಿ. ವಾಸ್ತು ಸ್ಟೋನ್ಗಳನ್ನು ತಗೊಂಡು ಅವ್ರ ರಿಸಲ್ಟನ್ನ ಫಾಲೋ ಮಾಡ್ತಾರೆ. ಸಖತ್ ರಿಸಲ್ಟ್ ಬರುತ್ತೆ, ಒಳ್ಳೆದಾದ. ಇವತ್ತು ಎಷ್ಟು ಸ್ಟೋನ್ ಹಾಕಿದ್ದಾರೆ, ಅವ್ರ ಹತ್ರ ಪಚ್ಚೆ ಹಾಕಿದ್ದಾರೆ, ಯಾರು ಹಾಕೋಕ್ಕಾಗಲ್ಲ. ಅವ್ರು ಎಷ್ಟು ಹಾಕಿರೋದು ಪಚ್ಚೆ ಒಂದು 80 ಲಕ್ಷನಾದ್ರು ಬೆಲೆ ಬಾಳುತ್ತದು. ಅದು ಅಪ್ಪ ನಿಮ್ಗೆ ಯಾರಿಗೂ ಅದು ಗೊತ್ತಿಲ್ಲ. ನನ್ನ ಪ್ರಕಾರ ಪಾಕಿಸ್ತಾನದಲ್ಲಿ ಸಿಗುವಂಥ ಬಸ್ಮೀರ್ ನೀಲ ಪಚ್ಚೆ ಬರುತ್ತೆ, ಸಿಗೋದೇ ಇಲ್ಲ ಅದು. 99% ಅವ್ರು ಅದನ್ನೇ ಹಾಕಿರ್ತಾರೆ. ಹಾಗಾಗಿ ಅವ್ರ ಮನೆ ಕಲರ್ ಗ್ರೀನ್ ಹೊಡೆದಿರ್ತಾರೆ. ಹಾಗಾಗಿ ಅವ್ರಿಗೆ ಸಖತ್ತಾಗಿ ಹೊಲ್ದು ಬರುತ್ತೆ ಪಚ್ಚೆ. ತಗೊಂಡು ಒಳ್ಳೇದಾಗಿರತ್ತಲ್ಲ ಅವರಿಗೆ. ಇಲ್ಲ, ಸ್ಟೋನ್ ವೈಬ್ರೇಷನ್. ಇವಾಗ ದೇವ್ರ ಮೇಲೆ ಹಾಕಿರ್ತಾರೆ ಸ್ಟೋನ್ನ. ದೇವ್ರ ಮೇಲೆ ಹಾಕ್ತಾಗ ಏನಾದ್ರು ಗೊತ್ತಾ, ದೇವಸ್ಥಾನಕ್ಕೆ ಹೋದ್ರೆ ಪಾಸಿಟಿವ್ ಆಗಲಿ ಅಂತ ಸ್ಟೋನ್ ಇರ್ತವೆ. ಅಲ್ಲೊಂದು ಪಾಸಿಟಿವ್ ಎಷ್ಟೋ ಭೂಮಿ ತೆಳಗಡೆ ಎತ್ತಿ ಮ್ಯಾಗಡೆ ನಿಮ್ಗೆ ಅಲಂಕಾರಕ್ಕೆ ಇರ್ತಾರೆ ಅಂದರೆ ಅದು ಪವರ್ ಅಲ್ವಾ? ಖಂಡಿತ. ಹೌದು ಗುರುಜಿ, ಕಾಲರ್ ಇರ್ತಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ, ನಾನು ಸವಿತಾ ಅಂದ್ಬಿಟ್ಟು ವರ್ತೂರ್ ಪಕ್ಕ ಬಳಗೆರೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಮೇಡಮ್. ಸರಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹೇಳಿ. ಡೇಟ್ ಆಫ್ ಬರ್ತ್ ಮೇಡಮ್ 28/3/2006. ಓಕೆ, 28/3/2006. 28/3/2006. 28/3/6. ಟೈಮು ಮೇಡಮ್ ಬೆಳಗಿನ ಜಾವ 12 ಗಂಟೆ 8 ನಿಮಿಷ ಮೇಡಮ್. ಅದು ಮಂಗಳವಾರ ಬೆಳಗಿನ ಜಾವ ಬೀಳುತ್ತೆ ಅಂತ ಹೇಳಿದ್ರು ಡಾಕ್ಟ್ರು. ಸರಿ, ಓಕೆ ಮೇಡಮ್. ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಮೇಡಮ್ ಅವನು BCom ಸೆಕೆಂಡ್ ಇಯರ್ ಮಾಡ್ತಿದ್ದಾನೆ ಇವಾಗ. ಅವ್ನ ಟೈಮ್ ಹೇಗಿದೆ ಏನು ಅಂತ ನನ್ಗೆ ನೀಟಾಗಿ ಏನು ಗೊತ್ತಾಗ್ತಾ ಇಲ್ಲ ಮೇಡಮ್. ಎಲ್ಲಾರು ಕುಂಭರಾಶಿ ಅಂತ ಹೇಳ್ತಾರೆ. ಅವ್ನಿಗೆ ನಮಗೆ ಫಸ್ಟ್ ಒಬ್ರು ಧನುಷ ರಾಶಿ ಅಂತ ಮಿಥುನ್ ರಾಶಿ ಅಂತ ಬರ್ಕೊಟ್ಟಿದ್ರು ಮೇಡಮ್. ಹೆಸರು ಚೇಂಜ್ ಮಾಡಿ ಅಂತ ಹೇಳ್ತಾರೆ. ತುಂಬಾ ಅಂದ್ರೆ ತುಂಬಾ ಸತಿ ಗುರುಗಳಿಗೆ ಟ್ರೈ ಮಾಡ್ಬಿಟ್ಟಿದ್ದೀನಿ. ನನ್ಗೆ ಲಕ್ಕಿ ಮೇಡಮ್ ಸಿಕ್ಕಿರೋದು. ಇವತ್ತು ಕರೆ ಸಿಕ್ಕಿದೆ.
ಯಾಕೆ ಹಂಗಂತಾರೆ ಮೇಡಮ್ ಸ್ಕ್ರೀನ್ ಮೇಲೆ ಹೋಗ್ತಾರಲ್ಲ ನನ್ನ ನಂಬರ್ ಫೋನ್ ಮಾಡಿದ್ರೆ ಆಫೀಸಲ್ಲಿ ಸಿಗ್ತೀನಪ್ಪ ಆಫೀಸಿಗೆ ಬಂದರೆ. ನಮ್ಗೆ ಅಷ್ಟು ದೂರ ಗೊತ್ತಿಲ್ಲ ಸ್ವಾಮಿ, ನಾವು ಬರೋದಕ್ಕೆ ಅಷ್ಟು ಗುರುಗಳೇ ನಮ್ಗೆ ಅದು ಅಷ್ಟು ದೂರ ಗೊತ್ತಿಲ್ಲ ಬೆಂಗಳೂರು ಕಡೆ. ಇಲ್ಲ ಮೇಡಮ್ ಈ ನಡುವೆ ಆನ್ಲೈನ್ ಮಾಡಿದ್ದೀನಿ ನೋಡಿ, ಬೆಳಗಿಂದ ಆನ್ಲೈನ್ ಹೇಳಿದ್ದೀನಿ. ಆನ್ಲೈನಲ್ಲೇ ನೀವು ಫೋನಲ್ಲಿ ಕೇಳ್ಬೋದು, ಆಫೀಸ್ ಫೋನಿಗೆ ಫೋನ್ ಮಾಡಿದರೆ. ಏನು ಹೇಳಿ? ಆಫೀಸ್ ಫೋನ್ ನಮ್ಮ ಮನೆಯವ್ರು ಒಂದ್ಸತಿ ಕರ್ಕೊಂಡು ಬಂದಿದ್ರು ಸ್ವಾಮಿ ಅಲ್ಲಿಗೆ. ಅವತ್ತು ತುಂಬಾ ರಶ್ ಇರೋ ಕಾರಣ ನೀವು ತುಂಬಾ ದೂರದಿಂದ ಬಂದ್ಬಿಟ್ಟು ವಾಪಸ್. ನಮ್ಮ ಮನೆಯವರು ನಿಮ್ಮನ್ನು ತುಂಬಾ ಅಂದ್ರೆ ತುಂಬಾ ಫಾಲೋ ಅಪ್ ಮಾಡ್ತಾರೆ. ಅವರು ನಿಮ್ಗೆ ಏನ್ ಹೇಳ್ತೀರ ಅದನ್ನ ಪಕ್ಕ ಫಾಲೋ ಅಪ್ ಮಾಡ್ತಾರೆ, ಅಷ್ಟು ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ನೀವು ಹೇಳೋದು. ಗುರುಗಳೇ ನನ್ನ ಮಗನ ಬಗ್ಗೆ ಸ್ವಲ್ಪ ಹೇಳ್ಬೇಕಿತ್ತು ಗುರುಗಳೇ. ಅವ್ನ ಟೈಮ್ ಹೆಂಗಿದೆ, ಮುಂದೆ ಎಜುಕೇಶನ್ ಅಲ್ಲಿ ತುಂಬಾ ಸ್ವಲ್ಪ ಇತ್ತೀಚೆಗೆ ವೀಕ್ ಅನಿಸ್ತಿದ್ದಾರೆ. ಎಲ್ಲರಿಗೂ ಇವಾಗ ನೋಡಿ ಎಲ್ಲರ ಹತ್ರ ಫೋನ್ಪೇ ಗೂಗಲ್ ಪೇ ಇದೆ. ಗುರುಗಳೇ ಏನು ನನ್ನ ಆಫೀಸಲ್ಲಿ ಬಂದು ಫೀಸ್ ಕಟ್ತಿರೋ ಅದಕ್ಕಿಂತ ಕಮ್ಮಿ ಆನ್ಲೈನಲ್ಲಿ ನೀವು ಕೇಳಿದರೆ. ಏನು ಹೇಳಿ? ಸರಿ ಸರಿ ಗುರುಗಳೇ. ಆಫೀಸಿಗೆ ಬಂದು ಕೇಳಿದರೆ 3,000 ರೂಪಾಯಿ ಫೀಸ್ ಇರುತ್ತೆ. ಅದೇ ನೀವು ಫೋನಲ್ಲಿ ಆನ್ಲೈನಲ್ಲಿ ಕೇಳಿ 2,400 ರೂಪಾಯಿ ಇರುತ್ತೆ. ಏನು ಹೇಳಿ? ಆನ್ಲೈನಲ್ಲಿ 2,400 ರೂಪಾಯಿ ಇರುತ್ತೆ. ಗುರುಗಳೇ ನೀವು ಆಫೀಸಿಗೆ ಬಂದರೆ 3,000 ರೂಪಾಯಿ ಇರುತ್ತೆ. ನೀವು ಆನ್ಲೈನಲ್ಲಿ ಫೋನಲ್ಲಿ ನನ್ನ ಹತ್ರ ಎಷ್ಟೊತ್ತು ಬೇಕೋ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡ್ಬೋದು. ಏನು ಹೇಳಿ? ಸರಿ ಗುರುಗಳೇ. ಮೇಗಡೆ ನಂಬರ್ಸ್, ಆಫೀಸ್ ನಂಬರ್ಸ್ 4 ನಂಬರ್ಸ್ ಹೋಗ್ತಾವಲ್ಲ, ಮೊಬೈಲ್ ನಂಬರ್ಸು. ನೀವು ನಾನು ಒಬ್ಬನೇ ಅವತ್ತಿಂದ ಇವತ್ತರೆಗೂ ಅಷ್ಟೇ ಫೀಸ್ ಇರೋದು, ಬೇರೆಯವರೆಲ್ಲ ಬಾಯಿಗೆ ಬಂದಂಗೆ ಇಟ್ಟಿಗೆಂದವ್ರೆ.